ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಏನು ನೋಡ್ತಾ ಇದ್ದೀರಾ? ಇವತ್ತೇನು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಿಂಗೇನು ಕಲಿಸ್ತಾ ಇದ್ದೀನಿ ಅಂತ. ಇವತ್ತೊಂದು ಹೈ ಪ್ರೋಟೀನ್ ಲಡ್ಡು ಅಂತಲೇ ಹೇಳ್ಬೋದು. ರಿಚ್ ಮಿನರಲ್ಸ್, ಎಲ್ಲ ಮಿನರಲ್ಸು ಈ ಲಡ್ಡುವಲ್ಲಿದೆ. ಒಂದ್ಸಲ ಮಾಡಿಟ್ರೆ 15 ಡೇಸ್ ಆರಾಮಾಗಿ ತಿನ್ಬೋದು. ಏನೂ ಟೆನ್ಷನ್ ಇಲ್ಲ, ಯಾವುದೇ ರೀತಿ ಶುಗರ್ ಬಳಸಿಲ್ಲ, ಜಾಗ್ರಿ ಬಳಸಿಲ್ಲ, ಯಾವುದೇ ರೀತಿ ಸ್ವೀಟ್ಸು ಇದು ಮಾಡಿಲ್ಲ. ಆರಾಮಾಗೆ ಡಯಾಬಿಟಿಕ್ ಪೇಷಂಟ್ಸು ತಿನ್ಬೋದು. ಹೈ ರಿಚ್ ಪ್ರೋಟೀನ್ ಲಡ್ಡು ಅಂತಲೇ ಹೇಳ್ಬೋದು. ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್. ಮೊದಲನೇದಾಗಿ ನಮಗೆ ಹಲಸಿನ ಬೀಜ ಬೇಕಾಗುತ್ತೆ. ಇದು ಸ್ವಲ್ಪ ಒಣಗಿಸ್ಕೊಂಡಿದ್ದೀನಿ ನಾನು, ಅದು ಬೇಗ ಸಿಪ್ಪೆ ಬಿಡಿಸ್ಕೊಳ್ಬೋದು ಅಂತ ಈ ರೀತಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಒಂದು ಬಾಣಲಿಯಲ್ಲಿ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜ ಹಾಕ್ಕೊಂಡು ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಕನಸಲ್ಲೂ ಅಂದ್ಕೊಂಡಿರಲ್ಲ ಇಷ್ಟು ಚೆನ್ನಾಗಿರುತ್ತೆ ಇದು ಅಂತ. ಈಗ ಇದಕ್ಕೆ ನಾನು ಬಾದಾಮಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ತುಂಬಾ ಹೆಲ್ದಿ ಪ್ರೋಟೀನ್ ಲಡ್ಡು ಅಂತಲೇ ಹೇಳ್ಬೋದು ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿರುತ್ತೆ. ಈ ಬಾದಾಮಿನೂ ಅಷ್ಟೇ ಚೆನ್ನಾಗಿ ರೋಸ್ಟ್ ಆಗಬೇಕು. ನೋಡಿ, ಈ ರೀತಿ ಸಿಪ್ಪೆ ಬಿಟ್ಕೊಳ್ಬೇಕು, ಅದು ಒಡ್ಕೊಳ್ಬೇಕು. ಆವಾಗ ಆಗಿದೆ ಅಂತ ಅರ್ಥ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಕ್ರಂಚಿ ಆಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಬೇಕಾಗತ್ತೆ. ಈಗ ಅದೇ ಬಾಣಲಿಯಲ್ಲಿ ಏನು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀವಲ್ಲ ಬೀಜ, ಹಲಸಿನ ಬೀಜ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಪೇಷನ್ಸಿಂದ ಮಾಡ್ಕೊಳ್ಳಿ. ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಹೈ ಪ್ರೋಟೀನ್ ಅಂತ ಹೇಳಿದ್ನಲ್ವಾ, ಇದರಲ್ಲಿ ಎಲ್ಲ ಥರ ಮಿನರಲ್ಸ್ ಇದೆ. ಐರನ್, ಮೆಗ್ನೀಷಿಯಮ್, ಪೊಟ್ಯಾಷಿಯಮ್, ಫಾಸ್ಫರಸ್ಸು, ಜಿಂಕು ಎಲ್ಲ ರೀತಿಯೂ ಇದೆ ಫ್ರೆಂಡ್ಸ್. ಏನೂ ಕೊರತೆ ಇಲ್ಲ. ಎಲ್ಲ ಎಷ್ಟು ಫ್ರೂಟ್ಸ್ ತಿಂತಿರೋ ಅದು ಈ ಲಡ್ಡುಯಿಂದನೇ ಸಿಕ್ಬಿಡುತ್ತೆ. ಫ್ರೂಟ್ಸ್ ತಿನ್ನೋದಕ್ಕಿಂತ ಈ ಲಡ್ಡು ಸಿಗುತ್ತೆ ಫ್ರೆಂಡ್ಸ್. ವೇಸ್ಟ್ ಮಾಡ್ದಿರ ಬಿಸಾಕೋ ಬದಲು ಈ ರೀತಿ ಪ್ರಿಸರ್ವ್ ಮಾಡಿಕೊಂಡು ಲಡ್ಡು ಮಾಡ್ಕೊಂಡು ತಿನ್ನಿ. ತುಂಬಾ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅದರಿಂದ ಹೆಲ್ತ್ ಬೆನಿಫಿಟ್ಸು ತುಂಬಾ ಸಿಗುತ್ತೆ. ಇದು ನಿಧಾನಕ್ಕೆ ಮೀಡಿಯಮಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಹಸಿ ವಾಸನೆ ಹೋಗಬೇಕು. ಇದೂ ಅಷ್ಟೇ ಕ್ರಂಚಿ ಆಗಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಬೇಯಕ್ಕೆ. ಟೈಮ್ ತೊಗೊಂಡು ಪೇಷನ್ಸಿಂದ ಹುರ್ಕೊಳ್ಬೇಕಾಗತ್ತೆ. ಈಗ ಇದನ್ನು ಹುರಿದಿದ್ದನ್ನು ಸಪ್ರೇಟ್ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದೇ ಬಾಣಲಿಗೆ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಡೆಸಿಗೇಟೆಡ್ ಕೊಕೊನಟ್ ಬೇಕಾದ್ರೂ ಹಾಕ್ಕೊಳ್ಬೋದು. ಇದು ತುರಿದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗೆ, ಅದೇ ಬಿಸಿಯಲ್ಲೇ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಕೆಂಪಗಾಗೋ ಉರಿಯೋ ಅವಶ್ಯಕತೆ ಇಲ್ಲ, ಸೀದೋಗ್ಬಿಡುತ್ತೆ ಅಷ್ಟೊಂದು ಹುರ್ಕೊಂಡಾಗ. ಈಗ ನಾವು ಇದಕ್ಕೇನೆ ದ್ರಾಕ್ಷಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಬೇಕಾದ್ರೆ ಹಾಕ್ಕೊಳ್ಬೋದು, ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಬೇಡ ಅಂದರೆ. ಇದನ್ನು ಹಾಕ್ಕೊಂಡು ಇದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ತುಪ್ಪ ಯಾವುದು ಬಳಸ್ತಾ ಇಲ್ಲ ನಾನು. ಡಯಾಬಿಟಿಕ್ ಪೇಷಂಟ್ಸು ಅಷ್ಟೇ ಏನು ಟೆನ್ಷನ್ ಇಲ್ದಿರ ಆರಾಮಾಗಿ ತಿನ್ಬೋದು. ನೋಡಿ, ಇದೆಲ್ಲ ಆರಕ್ಕೆ ಬಿಟ್ಟಿದ್ದೀನಿ. ಆರಿದ್ದಾದಮೇಲೆ ಫಸ್ಟು ಹಲಸಿನ ಬೀಜನ ಜಜ್ಜಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗತ್ತೆ. ತರ್ತರಿ ಥರ ಮಾಡ್ಕೊಳ್ಬೇಕಾಗತ್ತೆ. ಈಗ ಅದಕ್ಕೇನೆ ಕಡಲೆ ಬೀಜ ಮತ್ತು ಬಾದಾಮಿ ಹಾಕ್ಕೊಂಡಿದ್ದೀನಿ. ಅದು ಸಹ ಕೋರ್ಸ್ ಪೌಡ್ರ್ ಮಾಡ್ಕೊಳ್ಬೇಕು, ಅಂದರೆ ತರ್ತರಿಯಾಗಿ ಮಾಡ್ಕೊಳ್ಬೇಕು. ಈಗ ಅದಕ್ಕೇನೆ ಕೊಬ್ಬರಿ ಹಾಕ್ಕೊಂಡು ತರ್ತರಿಯಾಗಿ ಮಾಡ್ಕೊಂಡಿದ್ದೀನಿ. ಈಗ ಸ್ವೀಟ್ಗೋಸ್ಕರ ನಾನು ಒಂದು 15 ಖರ್ಜೂರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಅದಕ್ಕೇನೆ ಏಲಕ್ಕಿ ಪುಡಿ ಒಂಚೂರು ಮತ್ತು ಲಾಸ್ಟಲ್ಲಿ ಎಳ್ಳನ್ನ ಒಂದು ಇಡಿ ಆಗಷ್ಟು ಹಾಕ್ಕೊಂಬಿಟ್ಟು ಇದನ್ನು ತರ್ತರಿ ಮಾಡ್ಕೊಳ್ಬೇಕು. ಎಳ್ಳು ಜಾಸ್ತಿ ನುಣ್ಣಗೆ ಪೌಡ್ರ್ ಆಗಬಾರ್ದು. ಈ ರೀತಿ ಮಾಡ್ಕೊಂಡಾಗ ತಿನ್ನೋವಾಗ ಅದು ಎಳ್ಳೆಳ್ಳು ಸಿಗ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದ್ರೆ ನೀವು ಗಸಗಸೆ ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಬೋದು. ರೋಸ್ಟೆಡ್ ಆಗಿರಬೇಕು, ಎಳ್ಳು ಅಷ್ಟೇ, ಗಸಗಸೆನೂ ಅಷ್ಟೇ. ನಾನು ರೋಸ್ಟೆಡ್ ಹಾಕ್ಕೊಂಡಿರೋದು. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಖರ್ಜೂರ ಸ್ವೀಟ್ನೆಸ್ ಎಲ್ಲ ಅದಕ್ಕೂ ಮಿಕ್ಸ್ ಆಗಬೇಕಾಗತ್ತೆ. ಅದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ಬಿಸಾಕಬೇಡಿ ಫ್ರೆಂಡ್ಸ್. ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಬಿಸಾಕ್ತೀರಾ, ಯುಟಿಲೈಸ್ ಮಾಡ್ಕೊಳ್ಳಿ, ಅದನ್ನು ಲಡ್ಡು ಮಾಡಿ. ಯಾರು ತಿನ್ನಲ್ಲ ಅಂತಾರೋ ಈ ಲಡ್ಡು ಮಾಡ್ಕೊಂಡು ಕೊಟ್ಟರೆ ನಿಮಗೆ ಹಲಸಿನ ಬೀಜದ್ದು ಅಂತ ಯಾರಿಗೂ ಗೊತ್ತೇ ಆಗಲ್ಲ. ಈಗೆಲ್ಲನೂ ಮಿಕ್ಸ್ ಮಾಡಿ ಆದಮೇಲೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಮಾಡಿಕೊಂಡ್ರೆ ಲಡ್ಡು ರೆಡಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡೋದು ಮರಿಬೇಡಿ. ನೋಡಿ, ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಿದೆ ಅಲ್ವಾ ನಿಮಗೂ.
ಟ್ರೈ ಮಾಡಿ ನೋಡಿ. ನನ್ನ ಇನ್ನೊಂದು ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇದೆ, ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.